ಇವತ್ತಿಗೂ ಸಹ ಮುಟ್ಟನ್ನೋದು ಒಂದು ಮುಚ್ಚಿಡಬೇಕಾಗಿರುವ ಒಂದು ಗುಟ್ಟಿನ ಸಂಗತಿ ಆಗಿರುವಾಗ, ಆ ಗುಟ್ಟಿನ ಸಂಗತಿ ಆಗಿರೋದಕ್ಕೆ ಅದರ ಜೊತೆಗೆ ಸಾಕಷ್ಟು ಸಮಸ್ಯೆಗಳು ಹತ್ಕೊಂಡಿದ್ದಾವೆ. ಇವತ್ತಿಗೂ ಮುಟ್ಟು ತುಂಬ ಹೆಣ್ಮಕ್ಳಿಗೆ ಅನ್ನುವಂಥದ್ದೇ ವಿಚಾರ. 77% ಹೆಣ್ಮಕ್ಳು ಹಳೇ ಬಟ್ಟೆಯನ್ನು ಮುಟ್ಟಿನ ಟೈಮಲ್ಲಿ ಬಳಸ್ತಾರೆ ಅನ್ನೋದನ್ನು ಅದು ಹೊರಗಡೆ ತಂತು. 30 ವರ್ಷದ ಒಳಗಿನೇ ಗರ್ಭಕೋಶ ತೆಗೆಯುವಂಥ ಪರಿಸ್ಥಿತಿ ತುಂಬ ಹೆಣ್ಮಕ್ಳಿಗೆ ಬರುತ್ತೆ. ಪ್ಲ್ಯಾಸ್ಟಿಕ್ಕನ್ನು ಸುಟ್ಟಿರುವ ಬೂದಿಗೆ ನೀರು ಬಿದ್ದರೆ ಅದು ನೆಕ್ಸ್ಟ್ ಮಳೆಗಾಲಕ್ಕೆ ವಾಟರ್ ಟೇಬಲನ್ನು ಸೇರುತ್ತೆ. ಅದೇ ಪ್ಲ್ಯಾಸ್ಟಿಕ್ ಕುಡಿಯುವ ನೀರಲ್ಲಿ ಬಂದು ಕೊನೆಗೆ ನಮ್ಮ ಬ್ಲಡ್ ಸ್ಟ್ರೀಮನ್ನು ಎಂಟ್ರಾಗಿದೆ. ಹಾಯ್, ನಾನು ಡಾಕ್ಟರ್ ಎಚ್.ಎಸ್. ಅನುಪಮಾ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಕವಲಕ್ಕಿ ಎನ್ನುವ ಒಂದು ಗ್ರಾಮದಲ್ಲಿ 33 ವರ್ಷದಿಂದ ಜಲಜ ಜನರಲ್ ಮತ್ತು ಮೆಟರ್ನಿಟಿ ಕ್ಲಿನಿಕ್ ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದೀನಿ. ಹಳ್ಳಿಯ ಪ್ರದೇಶ ಅಲ್ವಾ, ಮುಟ್ಟಿನ ನಿರ್ವಹಣೆ ಅನ್ನೋದು ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಮತ್ತು ಅದೇ ದೊಡ್ಡ ವಿಚಾರ ಎಷ್ಟೋ ಸಲ. ಹಾಗಾಗಿ ಮುಟ್ಟಿನ ನಮ್ಮ ಮಾತುಕತೆ ಅದು ಒಂದೇ ಸಲಕ್ಕೆ ಮುಗಿಯುವಂಥದ್ದಲ್ಲ. ಅದರ ಬಗ್ಗೆ ಹೇಳೋಕ್ಕೆ ನಮಗೆ ತುಂಬ ವಿಚಾರಗಳಿವೆ. ಈಗ ನಾವು ಮುಟ್ಟನ್ನು ನಿರ್ವಹಣೆ ಮಾಡೋದ್ರ ಬಗ್ಗೆ ಸ್ವಲ್ಪ ನೋಡ್ಬೋದು ಅನಿಸುತ್ತೆ. ಅಯ್ಯಯ್ಯ, ಮುಟ್ಟನ್ನೇನು ನಿರ್ವಹಣೆ ಮಾಡೋದು, ರಕ್ತ ಹೊರಗೆ ಹರಿಯುತ್ತೆ, ಶಿಶಿ, ಅದನ್ನೆಲ್ಲ ಇವ್ರು ಏನು ಮಾತಾಡ್ತಾರೆ ಅಂತ ನಿಮಗೆ ಅನ್ನಿಸ್ಬೋದು, ಅಥವಾ ಕೆಲವರಿಗಾದರೂ ಅನ್ನಿಸ್ಬೋದು, ಅಥವಾ ಇದು ಮಾತಾಡೋಕ್ಕಾಗದೇ ಇರುವಂಥ ಅನ್ನುವ ವಿಚಾರ ಅಂತಲೂ ಕೆಲವರಿಗೆ ಅನಿಸಿರ್ಬೋದು. ಹೌದು, ಇವತ್ತಿಗೂ ಮುಟ್ಟು ತುಂಬ ಹೆಣ್ಮಕ್ಳಿಗೆ ಅನ್ನುವಂಥದ್ದೇ ವಿಚಾರ. ಎಷ್ಟು ಹೆಣ್ಮಕ್ಳು ಮುಟ್ಟು ಶುರುವಾದವಾಗ ಪ್ಯಾಡನ್ನು ಅಣ್ಣ ತಮ್ಮಂದ್ರ ಹತ್ರ ಅಥವಾ ಫ್ರೆಂಡ್ಗಳ ಹತ್ರ ತರಿಸ್ಕೊಳ್ಳೋಕ್ಕಾಗದೆ, ಅದನ್ನು ಸ್ಕೂಲಲ್ಲಿ ಮುಟ್ಟು ಶುರುವಾದರೆ ಮೇಷ್ಟ್ರ ಹತ್ರ ಹೋಗಿ ಇಸ್ಕೊಳ್ಳೋಕ್ಕಾಗದೆ ಟೀಚರನ್ನು ಹುಡುಕಿ ಯಾರಿಗೂ ಗೊತ್ತಿಲ್ಲದಂಗೆ ಹೆಂಗೆಂಗೋ ಹೋಗಿ ಮರೆಯಲ್ಲಿ ಒಡಗಿಸಿಟ್ಕೊಂಡು ಬರೋದು. ಮತ್ತು ಪ್ಯಾಡ್ ಕಟ್ಟಿ ಕೊಡ್ತಾರಲ್ಲ, ಅದನ್ನು ಕರಿ ಕವರಲ್ಲಿ ಹಾಕಿ ಕೊಡ್ತಾರೆ, ಅದನ್ನು ಯಾರಿಗೂ ಕಾಣಬಾರ್ದು ಅನ್ನೋ ಹಾಗೆ. ಇವತ್ತಿಗೂ ಸಹ ಮುಟ್ಟನ್ನೋದು ಒಂದು ಮುಚ್ಚಿಡಬೇಕಾಗಿರುವ ಒಂದು ಗುಟ್ಟಿನ ಸಂಗತಿ ಆಗಿರುವಾಗ, ಆ ಗುಟ್ಟಿನ ಸಂಗತಿ ಆಗಿರೋದಕ್ಕೆ ಅದರ ಜೊತೆಗೆ ಸಾಕಷ್ಟು ಸಮಸ್ಯೆಗಳು ಹತ್ಕೊಂಡಿದ್ದಾವೆ. ಅದರ ಜೊತೆಗೆ ಹಾಗೇ ಮುಂದುವರ್ಕೊಂಡು ಬರ್ತಾ ಇದ್ದಾವೆ. ಅದಕ್ಕೋಸ್ಕರನೇ ನಾವು ಮುಟ್ಟಿನ ನಿರ್ವಹಣೆ ಬಗ್ಗೆ ಮಾತಾಡಬೇಕಾಗಿರುವಂಥ ಅಗತ್ಯ ಇದೆ. ಈಗೊಂದು 10 ವರ್ಷದ ಕೆಳಗೆ ರಾಜಸ್ಥಾನದ ಭಿಲ್ವಾರ ಜಿಲ್ಲೆಯ ಒಂದು ಹಳ್ಳಿ, ಆ ಹಳ್ಳಿ ಹೆಸರು ತೀತೋಳಿ ಅಂತ. ಅಲ್ಲಿ ಒಬ್ಬಳು ಸಾಬುದೇವಿ ಅಂತ, ಅವಳು ಕೂಲಿ ಕೆಲಸ ಮಾಡಿ ತನ್ನ ಬದುಕನ್ನು ಕಟ್ಕೊಳ್ಬೇಕಾಗಿರುವಂತಹ ತಳ ಸಮುದಾಯದ ಕಷ್ಟಕುಲದ ಹೆಣ್ಮಗಳು. ಅವಳಿಗೆ ಒಂದು ಸಲ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬಂತು. ಸಿಕ್ಕಾಪಟ್ಟೆ ಅಂದರೆ ತಡ್ಕೊಳ್ಳೋಕ್ಕೆ ಆಗದಷ್ಟು ಹೊಟ್ಟೆ ನೋವು. ಮನೇಲಿ ತುಂಬ ದಿನದಿಂದ ಹೇಳ್ತಿದ್ಲಂತೆ ಹೊಟ್ಟೆ ನೋವು ಅಂತ. ಅಲ್ಲಿ ಯಾರ ಹತ್ರನೋ ಹೋದರು, ಗ್ಯಾಸಿನ ಮಾತ್ರೆ ತಂದರು, ಇನ್ಯಾರ ಹತ್ರನೋ ಹೋದರು, ಹೀಗೆ ನಡೀತಾ ಇತ್ತು. ಆದರೆ ಈ ಸಲ ಮಾತ್ರ ಅವಳಿಗೆ ತಡ್ಕೊಳ್ಳಾಗದಷ್ಟು ಹೊಟ್ಟೆ ನೋವು ಬಂದು ನೆಲದ ಮೇಲೆ ಉರುಳಾಡೋಕ್ಕೆ ಶುರು ಮಾಡಿದವಾಗ ಅವಳು ಎಲ್ಲಿ ಕೆಲಸ ಮಾಡ್ತಾ ಇದ್ಲೋ ಅಲ್ಲಿಂದ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡೋದ್ರು. ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡಿದವಾಗ ಗೊತ್ತಾಗಿದ್ದು ಅವಳ ಗರ್ಭಕೋಶದಲ್ಲಿ ವಿಲ 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 ಅನ್ನುವ ಹುಳಗಳಿದ್ವಂತೆ. ಗರ್ಭಕೋಶದೊಳಗೆ ಹೆಂಗೆ ಹುಳ ಬಂತು? ಮಗು ಇರಬೇಕಾಗಿರೋ ಗರ್ಭಕೋಶದಲ್ಲಿ, ನಿಮಗೆ ಆಶ್ಚರ್ಯ ಆಗ್ಬೋದು. ಕೊನೆಗೆ ಅದನ್ನು ಒಂದು ಕೇಸ್ ಸ್ಟಡಿ ಥರ ಮಾಡಿ ಮೆಡಿಕಲ್ ಕಾಲೇಜಿಗೆ ಕರ್ಕೊಂಡು ಹೋಗಿ ಎಲ್ಲದನ್ನು ಆಪ್ರೇಷನ್ ಮಾಡಿ ಗರ್ಭಕೋಶ ಓಪನ್ ಮಾಡಿದರೆ ಒಂದು ಹ್ಯಾಂಡ್ ಫುಲ್ ಹುಳನ ಹೊರಗಡೆ ತೆಗೆದಿದ್ದಾರೆ. ಅದು ಅಲ್ಲಿಂದ ಹೆಂಗೆ ಬಂತು ಅನ್ನೋದು ಆ ಹುಳಗಳನ್ನು ನೋಡಿದ ಮೇಲೆ ಡಾಕ್ಟ್ರಿಗೂ ಅಂದಾಜಾಯಿತು, ಮತ್ತು ಅವಳ ಹತ್ರ ಹಿಸ್ಟ್ರಿಯನ್ನು ತಗೊಂಡವಾಗಲೂ ಅಂದಾಜಾಯಿತು. ಅವಳು ಆ ತಿಂಗಳು ಅವಳು ಕೆಲಸ ಮಾಡ್ತಾ ಇರುವಾಗ, ಕಷ್ಟಪಟ್ಟು ಕೆಲಸ ಮಾಡ್ತಿದ್ಲಲ್ಲ, ಅವತ್ತು ಅವಳು ಮುಟ್ಟಿಗೆ ತಯಾರಾಗಿ ಹೋಗಿರಲಿಲ್ಲ. ಬೇಗನೆ ಮುಟ್ಟು ಬಂದುಬಿಟ್ಟಿದೆ. ಮುಟ್ಟು ಬಂದು ಅರ್ಧಕ್ಕೆ ಕೆಲಸ ನಿಲ್ಲಿಸಿ ಹೋದರೆ ಅವತ್ತಿನ ದುಡಿಮೆ ವೇಸ್ಟಾಗಿ ಹೋಗುತ್ತೆ. ಅವಳಿಗೆ ಅಷ್ಟಕ್ಕೆ ಅವಳಿಗೆ ತುಂಬ ಕಷ್ಟ. ಅದು ದುಡಿಮೆ ಅವಳಿಗೆ ಬೇಕೇ ಬೇಕು. ಅದನ್ನು ಅವಳಿಗೆ ತಡ್ಕೊಳಕ್ಕಾಗಲ್ಲ ಅರ್ಧಕ್ಕೆ ಕೆಲಸ ನಿಲ್ಲಿಸೋದನ್ನು. ಹಾಗಾಗಿ ಏನು ಮಾಡಿದ್ಲು, ಅವಳು ಪೂರ್ತಿ ಕೆಲಸ ಮಾಡೇ ಹೋಗೋಣ, ಇಲ್ಲೇ ಇದ್ದಿದ್ದು ಏನಾದ್ರು ಇಟ್ಕೊಂಡು ಬಿಡ್ತೀನಿ ಅಂತ ಹೇಳಿ ತನ್ನ ಹತ್ರ ಇರೋ ಒಂದು ಬಟ್ಟೆ ಒಳಗೆ ಹುಲ್ಲು ಮತ್ತು ಮರದ ಹೊಟ್ಟಿರುತ್ತಲ್ಲ, ಅಲ್ಲೇ ಹುಲ್ಲಿತ್ತಂತೆ, ಅದನ್ನು ಸೇರಿಸಿ ಒಂದು ಪೇಪರಲ್ಲಿ ಒಂದು ಪ್ಯಾಡ್ ಥರ ಮಾಡಿ ಅದನ್ನು ಒಂದು ಬಟ್ಟೆ ಥರ ಮಾಡಿ ಇಟ್ಕೊಂಡು ಸಂಜೆ ತನಕ ಕೆಲಸ ಮಾಡಿ ಮನೆಗೆ ಬಂದಿದ್ದಾಳೆ. ಅವಳು ಯಾವ ಹುಲ್ಲನ್ನು ತಗೊಂಡಿದ್ಲೋ ಅದರೊಳಗೆ ಯಾವುದೋ ಒಂದು ಕ್ರಿಮಿದು ಮೊಟ್ಟೆನೋ ಮರಿನೋ ಏನೋ ಇತ್ತು ಅಂತ ಕಾಣುತ್ತೆ. ಅದು ಆ ಮೂಲಕ ಅವಳ ಯೋನಿನ ಪ್ರವೇಶ ಮಾಡಿ ಅಲ್ಲಿ ಮೊಟ್ಟೆ ಮರಿ ಇಟ್ಟು
ಅದು ಗರ್ಭಕೋಶದ ಒಳಗಡೆ ಹೋಗಿ ಆ ಮರಿಗಳೆಲ್ಲ ಒಡೆದು ಹುಳ ಆಗಿ ಅದನ್ನು ಅವರು ಹೊರಗಡೆ ತೆಗೆದಿದ್ದು. ಅಲ್ಲ, ಈ ಭಾರತ ದೇಶದಲ್ಲಿ ಅಥವಾ ಈ ಇಡೀ ಪ್ರಪಂಚ ಭೂಮಿ ನಾವು ಇಷ್ಟು ಮುಂದುವರೆದು ನಾವು ಮಂಗಳನ ಮೇಲೆ ಹೋಗಿ ಇಳಿತಿದ್ದೀವಿ, ಚಂದ್ರನ ಮೇಲೆ ಹೋಗಿ ಇಳಿತಿದ್ದೀವಿ, ಇಷ್ಟೆಲ್ಲ ಹೇಳಿದರೂ ಸಹ ಒಂದು ಮುಟ್ಟಾದವಾಗ ಇಟ್ಕೊಳ್ಬೇಕಾಗಿರುವ ನ್ಯಾಪ್ಕಿನ್ನಿಗೆ ಅಥವಾ ಬಟ್ಟೆಗೆ ಒಂದು ಸ್ವಚ್ಛ ಬಟ್ಟೆಯನ್ನು ಒದಗಿಸ್ಕೊಳ್ಳೋಕ್ಕಾಗದಿರುವಂತಹ ಎಷ್ಟು ಕೋಟಿ ಹೆಣ್ಮಕ್ಳಿದ್ದಾರೆ ಇನ್ನೂ. ಇವತ್ತಿಗೂ ಮುಟ್ಟಿನ ನಿಭಾವಣೆ ತುಂಬ ಕಷ್ಟದ್ದು. ಮತ್ತು 2015ರಲ್ಲಿ ಜರ್ನಲ್ ಆಫ್ ಫ್ಯಾಮಿಲಿ ಮೆಡಿಸಿನ್ ಇದೆಯಲ್ಲ, ಅದು ಒಂದು ಅಧ್ಯಯನವನ್ನು ನಡೆಸಿತು. ಆ ಅಧ್ಯಯನದ ಪ್ರಕಾರ ಇವತ್ತಿಗೂ ಭಾರತದಲ್ಲಿ 77% ಹೆಣ್ಮಕ್ಳು ಹಳೇ ಬಟ್ಟೆಯನ್ನು ಮುಟ್ಟಿನ ಟೈಮಲ್ಲಿ ಬಳಸ್ತಾರೆ ಅನ್ನೋದನ್ನು ಅದು ಹೊರಗಡೆ ತಂತು. ಮತ್ತು ಬರೀ ಹಳೆ ಬಟ್ಟೆ ಅಲ್ಲ, ಅದು ಹೀರ್ಕೊಳ್ಳೋಕ್ಕೆ ಚೆನ್ನಾಗಾಗಬೇಕು ಮತ್ತು ಆ ಬಟ್ಟೆನ ಕೆಲಸದ ಸ್ಥಳದಲ್ಲಿ ಪದೇ ಪದೇ ಒಗಿಲಿಕ್ಕೆಲ್ಲ ಆಗಲ್ಲ ಅಂತ ಹೇಳಿ ಆ ಬಟ್ಟೆ ಒಳಗೆ ಜೊಂಡು, ನಾರು, ಆಮೇಲೆ ಹಳೆ ಹುಲ್ಲು, ದರ್ಕು ಅಂದರೆ ಒಣಗಿರುವ ಎಲೆ, ಈ ಥರ ಬೇರೆ ಬೇರೆ ಏನೇನೋ ನಾರು ಅಂಥದ್ದನ್ನೆಲ್ಲ ಬಳಸ್ತಾರೆ. ಅದನ್ನು ಬಳಸೋದ್ರಿಂದನೇ ಸೋಂಕು ಶುರುವಾಗುವ ಸಾಧ್ಯತೆ ಹೆಚ್ಚಿದೆ ಅನ್ನುವ ಒಂದು ಆಘಾತಕಾರಿ ಸಂಗತಿ ಇದರ ನಂತರ ಬೆಳಕಿಗೆ ಬಂತು. ಇದು ನಮಗೇನು ಮೆಡಿಕಲ್ ಫೀಲ್ಡಲ್ಲಿರೋರಿಗೆ ಇದೇನು ಗೊತ್ತಿಲ್ಲದೆ ಇರೋದಲ್ಲ. ಎಷ್ಟೊಂದು 28 ವರ್ಷ, 29 ವರ್ಷದ, 30 ವರ್ಷದ ಹೆಣ್ಮಕ್ಳು ಹೊಟ್ಟೆ ನೋವು ಬಿಳಿಮುಟ್ಟು ಅಂತ ಹೇಳಿ ಬರ್ತಾರಲ್ಲ. ಬಿಳಿಮುಟ್ಟು ಅಂದರೆ ಕೀವಿನ ಥರ ಹೋಗ್ತಾ ಇರುತ್ತೆ. ಅವ್ರ ಇಡೀ ಗರ್ಭಕೋಶ ಎಷ್ಟು ಇನ್ಫೆಕ್ಷನ್ ಆಗಿರುತ್ತೆ ಅಂದರೆ ಅಂಥವರು ಬಹುತೇಕ ಬಾಲ್ಯ ವಿವಾಹಕ್ಕೆ ಒಳಗಾಗಿ ಆಗಲೇ 1, 2, 3 ಹೆತ್ಬಿಟ್ಟಿರ್ತಾರೆ. ಸೊ ಅರ್ಲಿ ಮ್ಯಾರೇಜು ಅಂದರೆ ಬೇಗ ಮದುವೆ ಆಗುವಂಥದ್ದು, ಒಂದಾದ್ಮೇಲೆ ಒಂದು ಮಕ್ಕಳನ್ನೇ ಹೆರುವಂಥದ್ದು, ಮತ್ತು ಕಷ್ಟದ ಕೆಲಸಗಳಿಗೆ ಹೋಗಬೇಕಾಗಿರುವಂಥದ್ದು, ತಮ್ಮ ಮುಟ್ಟಿನ ನಿರ್ವಹಣೆಗೆ ಅಂತಲೇ ದುಡ್ಡು ಕೊಟ್ಟು ಪ್ಯಾಡನ್ನು ತಗೊಳಕ್ಕಾಗದೇ ಇರೋದು, ಇದು ಎಲ್ಲದರಿಂದ ಅವರ ಮೆನ್ಸ್ಟ್ರಿಯಲ್ ಹೈಜೀನ್ ಅಂತ ನಾವೇನು ಕರಿತೀವೋ ಅದನ್ನು ಅವ್ರು ಎಷ್ಟು ನಿರ್ಲಕ್ಷಿಸ್ತಾರೆ ಅಥವಾ ಅದನ್ನು ಮುಖ್ಯವಾಗಿ ಪರಿಗಣಿಸೋಕ್ಕೆ ಸಾಧ್ಯ ಆಗಲ್ಲ ಅಂತಂದರೆ ಅವ್ರ ಗರ್ಭಕೋಶ ಆ ಥರ ಇನ್ಫೆಕ್ಟೆಡ್ ಆಗಿರುತ್ತೆ. ಆ ಇನ್ಫೆಕ್ಷನ್ ಎಲ್ಲಿ ತನಕ ಹೋಗುತ್ತೆ ಅಂದರೆ ಯಾವ ಆ್ಯಂಟಿಬಯೋಟಿಕ್ಕಿಗೂ ಜಗ್ಗದೆ ಗರ್ಭಕೋಶವನ್ನೇ ತೆಗೆಯಬೇಕಾದ ಪರಿಸ್ಥಿತಿ ತುಂಬ ಹೆಣ್ಮಕ್ಳಿಗೆ ಬರುತ್ತೆ. 30 ವರ್ಷದ ಒಳಗೇ ಗರ್ಭಕೋಶ ತೆಗೆಯುವಂಥ ಪರಿಸ್ಥಿತಿ. ಅಲ್ಲಿ ಗರ್ಭಕೋಶದಲ್ಲಿ ಗೆಡ್ಡೆ ಇರಲ್ಲ, ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗ್ತಾ ಇರಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ನಾನು ನೋಡ್ದಂಗೆ ಇಂಥ ಗರ್ಭಕೋಶದ ರಿಮೂವಲನ್ನು ಗರ್ಭಕೋಶಕ್ಕೆ ಕತ್ತರಿ ಅಂತೆಲ್ಲ ವರದಿ ಮಾಡಿರೋದು ಇದೆ. ಆದರೆ ಅದರ ಹಿಂದೆ ಈ ಥರದ ಕೇಸ್ಗಳು ಇದ್ದಾವೆ. ಕೆಲವರು ದುಡ್ಡಿನ ಆಸೆಗೋಸ್ಕರ ಗರ್ಭಕೋಶನ ಹಿಸ್ಟೆಕ್ಟಮಿ ಮಾಡಿರ್ಬೋದು, ಆದರೆ ಬಹುತೇಕ ಕೇಸ್ಗಳಲ್ಲಿ ಬ್ಲೀಡಿಂಗ್ ಒಂದೇ ಗರ್ಭಕೋಶ ತೆಗೆಯೋಕ್ಕೆ ಇಂಡಿಕೇಷನ್ ಆಗಿರಲ್ಲ. ಸಿವಿಯರ್ ಪಯೋಮೆಟ್ರ ಅಥವಾ ತುಂಬ PID ಅಂತ ನಾವೇನು ಹೇಳ್ತೀವೋ, ಗರ್ಭಕೋಶ ಮತ್ತು ಅದರ ಸುತ್ತಮುತ್ತ ಎಲ್ಲಾವುದು ಆ ಥರ ಇನ್ಫೆಕ್ಷನ್ ಇರುವಾಗ ಗರ್ಭಕೋಶ ತೆಗಿಲೇಬೇಕಾದಂಥ ಸನ್ನಿವೇಶನೂ ಬರುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಮುಟ್ಟಿನ ನಿರ್ವಹಣೆಯನ್ನು ನಾವು ಸರಿಯಾಗಿ ಮಾಡದೇ ಇರೋದು. ಇವತ್ತಿಗೂ ತುಂಬ ಜನ ಬಟ್ಟೆನ ಬಳಸ್ತಾರೆ. ಶಾಲೆಯಲ್ಲಿರೋ ಮಕ್ಕಳಿಗೆ ಅಥವಾ ಕಾಲೇಜಿಗೆ ಹೋಗೋ ಮಕ್ಕಳಿಗೆ ಸರ್ಕಾರ ಪ್ಯಾಡ್ಗಳನ್ನು ಕೊಡ್ಬೋದು ಅಥವಾ ಇನ್ಯಾರಿಗೋ ಪ್ಯಾಡ್ಗಳನ್ನು ಕೊಡ್ಬೋದು. ಆದರೆ ಮೆನಪಾಸಿಗೆ ಬರ್ತಾ ಇರುವಂಥ, ಮನೆಯಲ್ಲಿರುವಂಥ ಗೃಹಿಣಿಯರಾಗಿರುವಂಥ, ಮುಟ್ಟು ನಿಲ್ಲೋ ವಯಸ್ಸಿಗೆ ಬರ್ತಿರುವಂಥ ಅಥವಾ ಹೊರಗೆ ಸರ್ಕಾರಿ ಕೆಲಸಕ್ಕೆ ಹೋಗದೇ ಇರೋಂಥವ್ರಿಗೆ ಯಾರು ಪ್ಯಾಡ್ ಕೊಡ್ತಾರೆ? ಅವರಿಗೆ ಪ್ಯಾಡಿಗೆ ಒಂದು ತಿಂಗಳಿಗೆ ಇಷ್ಟು ರೂಪಾಯಿ, ಇಷ್ಟು 100 ರೂಪಾಯಿ ಖರ್ಚು ಮಾಡುವಂಥ ಶಕ್ತಿ ಇರಲ್ಲ. ಮತ್ತು ಮುಟ್ಟು ನಿಲ್ತಾ ಬಂದಂಗೆ ಬೇಗ ಮುಟ್ಟಾಗೋದು, ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗೋದು. ಆ ತೆಳ್ಳನೇದು ಒಂದೊಂದು ಪ್ಯಾಡ್ ಇಟ್ಕೊಂಡ್ರೆ ಅದು ಹೀರಕ್ಕೆ ಏನೂ ಸಾಕಾಗಲ್ಲ. ಒಂದೊಂದು ಸಲಕ್ಕೆ 2, 3, 4 ಪ್ಯಾಡ್ ಇಟ್ಕೊಳ್ಬೇಕು. ಅಂದರೆ ಒಂದೊಂದು ತಿಂಗಳಿಗೆ ಅವ್ರು 200-300 ರೂಪಾಯಿಗಿಂತ ಹೆಚ್ಚು ಕೇವಲ ಮುಟ್ಟಿನ ಪ್ಯಾಡಿಗೆ ಖರ್ಚು ಮಾಡಬೇಕು. ಎಷ್ಟು ಕಷ್ಟದ ಕೆಲಸ ಮಾಡುವಂಥ ಹೆಣ್ಮಕ್ಳು ಒಂದು ಇಡೀ ತಿಂಗಳು ದುಡಿದು ಮನೆ ಕೆಲಸ ಮಾಡಿ, ಗಾರ್ಮೆಂಟ್ ಕೆಲಸ, ಮತ್ತೊಂದು ಮಗದು ಮಾಡಿ 3,000, 4,000, 6,000, 8,000ದಲ್ಲಿ ಅವ್ರು ಇಡೀ ಮನೆನ ನಿಭಾಯಿಸಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ ಬರೀ ತನ್ನ ಮುಟ್ಟಿಂದು ಬಳಸಿ ಬಿಸಾಡೋ ಪ್ಯಾಡಿಗೆ ಅವ್ರು ಖಂಡಿತ 300-400 ರೂಪಾಯಿ ಖರ್ಚು ಮಾಡಲ್ಲ. ಹಾಗಾಗಿ ಅವರು ಹಳೆಯ ಬಟ್ಟೆಗೆ ಮೊರೆ ಹೋಗೋದು ಮತ್ತು ಆ ಹಳೆಯ ಬಟ್ಟೆನ ಬಳಸಿ ಬಿಸಾಡೋಕ್ಕೂ ಆಗಲ್ಲ. ಅದನ್ನು ಮತ್ತೆ ತೊಳೆದು ಮತ್ತೆ ಯೂಸ್ ಮಾಡ್ತಾರೆ. ಬಟ್ಟೆನ ಮುಟ್ಟಿನ ಬಟ್ಟೆ ತೊಳೆದಿದ್ದನ್ನೇನು ಬಿಸಿಲಲ್ಲಿ ಒಣ ಹಾಕೋಕ್ಕಾಗುತ್ತಾ? ಅದು ಶುಶ್ ಯಾರಿಗೂ ಕಾಣದಿರೋ ಹಾಗೆ ಎಲ್ಲೋ ಕಟ್ಟಿಗೆ ರಾಶಿ ಮೇಲೆ ಇನ್ನೆಲ್ಲೋ ಇನ್ಯಾವುದೋ ಬಟ್ಟೆ ಸಂದಲ್ಲಿ ಇನ್ನೆಲ್ಲೆಲ್ಲೋ ಹಾಕಿ ಅರ್ಧಂಬರ್ಧ ಒಣಗಿರೋ ಬಟ್ಟೆನ ಹಾಕ್ಕೊಂಡು ಬಹುತೇಕ ಸೋಂಕುಗಳು, ಅದು ಚರ್ಮದ ಸೋಂಕಿರ್ಬೋದು, ಯೋನಿಯ ಸೋಂಕಿರ್ಬೋದು, ಗರ್ಭಕೊರಳ ಸೋಂಕಿರ್ಬೋದು, ಗರ್ಭಕೋಶದ ಸೋಂಕಿರ್ಬೋದು, ಈ ಇಡೀ ಪ್ರಜನನಾಂಗಗಳ ಸೋಂಕಿನ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಮುಟ್ಟನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದೇ ಆಗಿದೆ. ಈ ಥರ ಬಟ್ಟೆ ಇಟ್ಕೊಂಡು ಬಟ್ಟೆ ತೊಳೆಯೋಕ್ಕಾಗದೆ ಅದು ಒದ್ದಾಡಿರೋರು ನಮ್ಮ ಹಿಂದಿನ ತಲೆಮಾರು ಮತ್ತು ನಮ್ಮ ಕಾಲದವರ ಹಳೆ ಕಥೆಗಳನ್ನು ನೋಡಿಬಿಟ್ರೆ ಈ ಪ್ಯಾಡ್ಗಳು ಬಂದು ಕೂಡಲೇ ಸ್ಯಾನಿಟರಿ ಪ್ಯಾಡ್ ಬಂದ ಕೂಡಲೇ ಆಹಾಹಾ ಏನಪ್ಪ ಇದು ಎಷ್ಟು ಸುಲಭ, ಇಟ್ಕೊಂಡ್ರಾಯ್ತು ಒಗಾಸಿದ್ರಾಯ್ತು ಅನ್ನೋ ಹಾಗಾಗಿ ಏನು ಎಲ್ಲರೂ ಪ್ಯಾಡ್ಗಳನ್ನು ಬಳಸಿದ್ದು. ಆದರೆ ಈ ಪ್ಯಾಡ್ಗಳನ್ನು ಹಂಗೆ ಒಂದೇ ಸಲ ಒಪ್ಪಕ್ಕೆ ಸಾಧ್ಯ ಇಲ್ಲ.
ಯಾಕಪ್ಪ ಅಂದರೆ ನಾವು ಬರೀ ಭಾರತ ಅಂತ ನೀವು ತಗೊಂಡ್ರು ಭಾರತದಲ್ಲಿ 35 ಕೋಟಿ ಹೆಣ್ಮಕ್ಳು ಮುಟ್ಟಾಗ ವಯಸ್ಸಿನವರಿದ್ದಾರೆ. ಆ 35 ಕೋಟಿ ಹೆಣ್ಮಕ್ಳು ಪ್ರತಿ ತಿಂಗಳು ಬಳಸಿ ಬಿಸಾಡುವ ಪ್ಯಾಡು 100 ಬಿಲಿಯನ್ ಪ್ಯಾಡ್ಗಳನ್ನ ಒಂದು ತಿಂಗಳಿಗೆ ನಾವು ಬಳಸ್ತೀವಿ. 100 ಬಿಲಿಯನ್ ಪ್ಯಾಡ್ ಅಂದರೆ ಇದು ಸಾವಿರಾರು ಲಕ್ಷಾಂತರ ಟನ್ ಮುಟ್ಟಿನ ಕಸ. ಅದು ಆ ಪ್ಯಾಡನ್ನು ತಯಾರು ಮಾಡಿರೋದು ಏನು ಬರೀ ಹತ್ತಿಯಿಂದನಾ? ಬರೀ ಹತ್ತಿಯ ಪ್ಯಾಡು ಆ ರೀತಿ ಹಿಡ್ಕೊಳ್ಳೋಕ್ಕಾದರೂ ಸಾಧ್ಯ ಇದೆಯಾ? ಅದನ್ನು ಬರೀ ಹತ್ತಿಯಿಂದ ತಯಾರು ಮಾಡಿರುವಂಥದ್ದಲ್ಲ. ಅದಕ್ಕೆ ಬೇರೆ ಸಿಂಥೆಟಿಕ್ ರಯಾನ್ ಅನ್ನುವ ಒಂದು ವಸ್ತುವನ್ನು ಬಳಸಿರ್ತಾರೆ. ಮತ್ತದು ಕಲೆ ಆಗದೆ ಇರೋ ಹಾಗೆ ಒಂದು ಪಟ್ಟಿ ಹಾಕಿರ್ತಾರೆ, ಅದು ಪ್ಲ್ಯಾಸ್ಟಿಕ್ಕಿಂದ ತಯಾರು ಮಾಡಿರ್ತಾರೆ. ಮತ್ತದು ಪರಿಮಳ ಸೂಸಬೇಕು ಅಂತ ಒಂದು ಕೆಮಿಕಲ್ ಹಾಕಿರ್ತಾರೆ. ರಕ್ತದ ಹುಣ್ಣು ಬಿದ್ದು ಕೂಡಲೇ ಅದು ಅಬ್ಸಾರ್ಬ್ ಮಾಡಿಬಿಡಬೇಕು, ಅಡ್ಸಾರ್ಬೆಂಟನ್ನು ಬಳಸಿರ್ತಾರೆ. ಅವೆಲ್ಲದೂ ಕೆಮಿಕಲ್ಲೇ. ಮತ್ತು ಆ ಕೆಮಿಕಲ್ಲಿರುವ, ಪ್ಲ್ಯಾಸ್ಟಿಕ್ ಇರುವ, ಸಿಂಥೆಟಿಕ್ ರಯಾನ್ ಆಗಿರುವ ಪ್ಯಾಡನ್ನು ಯಾವ ರೀತಿ ನೀವು ವಿಲೇವಾರಿ ಮಾಡಿ ಅಂತ ಹೇಳ್ತೀವಿ ನಾವು? ಅಥವಾ ಸರ್ಕಾರನಾದರೂ ಶಾಲೆಗಳಲ್ಲೆಲ್ಲ ಇಟ್ಟಿರುತ್ತೆ ಅಥವಾ ಕಾಲೇಜ್ಗಳಲ್ಲೆಲ್ಲ ಇಟ್ಟಿರುತ್ತಲ್ಲ, ಯಾವ ರೀತಿ ವಿಲೇವಾರಿ ಮಾಡೋಕ್ಕೆ ಹೇಳ್ತಾರೆ ನಮಗೆ? ಪ್ಯಾಡ್ ಬರ್ನಿಂಗ್ ಮೆಷಿನ್ಗಳು ಬಂದುಬಿಟ್ಟಿದ್ದಾವೆ. ಪ್ಯಾಡನ್ನು ಹಾಕಿದ್ರಾಯ್ತು, ಸುಟ್ರಾಯ್ತು. ಮುಟ್ಟಿನ ರಕ್ತ, ಎಂಡೋಮೆಟ್ರಿಯಮ್ಮು, ವೆಜೈನಲ್ ಡಿಸ್ಚಾರ್ಜು, ಹತ್ತಿ, ಸಿಂಥೆಟಿಕ್ ರಯಾನು, ಪ್ಲ್ಯಾಸ್ಟಿಕ್ಕು, ಮತ್ತು ಅದರೊಳಗಿರೋ ಏನು ಅಡ್ಸಾರ್ಬೆಂಟು ಮತ್ತು ಪರಿಮಳ, ಕೆಮಿಕಲ್ಲು, ಇದನ್ನೆಲ್ಲ ಹಾಕಿ ಸುಟ್ಟರೆ ಸುಟ್ಟವಾಗ ಬರೋ ಹೊಗೆ ಇದೆಯಲ್ಲ, ಅದು ಡಯಾಕ್ಸಿನ್ ಅನ್ನುವ ವಿಷ, ಅದು ಪ್ಲ್ಯಾಸ್ಟಿಕ್ಕಿನ ವಿಷ. ಆ ವಿಷನ ಹೊರಗಡೆ ಬಿಡುತ್ತೆ. ಅಥವಾ ಸುಟ್ಟಿರೋ ಬೂದಿನ ನಾವು ಬೇರೆ ಕಡೆ ವಿಲೇವಾರಿ ಮಾಡ್ತೀವ? ಬೂದಿನ ತಗೊಂಡೋಗಿ ಎಲ್ಲೋ ಒಂದು ಗಿಡದ ಬುಡಕ್ಕೋ ಅಥವಾ ಇನ್ನೆಲ್ಲೋ ಒಂದು ಕಡೆ ಹಾಕ್ತೀವಿ. ಪ್ಲ್ಯಾಸ್ಟಿಕ್ಕನ್ನು ಸುಟ್ಟಿರುವ ಬೂದಿಗೆ ನೀರು ಬಿದ್ದರೆ ಅದು ನೆಕ್ಸ್ಟ್ ಮಳೆಗಾಲಕ್ಕೆ ವಾಟರ್ ಟೇಬಲನ್ನು ಸೇರುತ್ತೆ. ಅದೇ ಪ್ಲ್ಯಾಸ್ಟಿಕ್ ಕುಡಿಯುವ ನೀರಲ್ಲಿ ಬಂದು ಕೊನೆಗೆ ನಮ್ಮ ಬ್ಲಡ್ ಸ್ಟ್ರೀಮನ್ನು ಎಂಟ್ರಾಗಿದೆ. ಈಗ ನಮ್ಮ ಬಹುತೇಕರ ರಕ್ತದಲ್ಲಿ ಮೈಕ್ರೋ ಪ್ಲ್ಯಾಸ್ಟಿಕ್ ಆಗಲೇ ಬಂದುಬಿಟ್ಟಿದೆ. ಬರೀ ಪ್ಲ್ಯಾಸ್ಟಿಕ್ ಪ್ಯಾಡ್ ಬರ್ನಿಂಗಿಂದ ಅಷ್ಟೇ ಅಲ್ಲ, ನಾವು ಸಿಕ್ಕಾಪಟ್ಟೆ ಪ್ಲ್ಯಾಸ್ಟಿಕ್ ಬಳಸ್ತಾ ಇದ್ದೀವಿ. ನಾನು ಹೇಳ್ತಾ ಇರೋದು ಪ್ಯಾಡೂ ಸಹ ಇದೇ ಒಂದು ಲೈನಿಗೆ ಸೇರ್ಕೊಂಡು ಹೋಗುವಂಥದ್ದಾಯಿತು. ಹಾಗಾಗಿ ಪ್ಯಾಡ್ಗಳನ್ನು ಬಳಸೋದ್ರ ವಿಲೇವಾರಿ ನಮ್ಮದು ಸರಿ ಇಲ್ಲದೆ ಇರೋ ಕಾರಣಕ್ಕೆ ಅದನ್ನು ನಾವು ತುಂಬ ಪರಿಸರ ಸ್ನೇಹಿ ಅಂತ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಪ್ಯಾಡ್ ತುಂಬ ಕನ್ವೀನಿಯೆಂಟ್ ಅನ್ನೋದು ಹೌದು, ಬಳಸೋಕ್ಕೆ ಸುಲಭ. ವಿಲೇವಾರಿ ಅಂದರೆ ಸಿಕ್ಕಲ್ಲಿ ಎಲ್ಲೋ ತೆಗೆದು ಹಾಕಿ ಮತ್ತೊಂದು ಇಟ್ಕೊಳ್ಳೋಕ್ಕೆ ಅದೆಲ್ಲ ಸುಲಭ, ಅದೆಲ್ಲ ನಿಜವೇ. ಆದರೂ ಸಹ ಅದರದ್ದು ಪರಿಣಾಮಕಾರಿಯಾದ ಪ್ರಕೃತಿ ಸ್ನೇಹಿಯಾದ ವಿಲೇವಾರಿ ಸಾಧ್ಯ ಆಗಿಲ್ಲ ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿದೆ. ಅಂದರೆ ಮುಟ್ಟಿನ ನಿರ್ವಹಣೆ ಬಗ್ಗೆ ನಾನು ಹೇಳ್ತಿದ್ದೆ. ಮೊದಲನೇದಾಗಿ ಬಟ್ಟೆಯನ್ನು ಬಳಸೋದು, ಬಟ್ಟೆಯನ್ನು ಮತ್ತೆ ಮರುಬಳಕೆ ಮಾಡುವಂತಹ ಬಟ್ಟೆಯನ್ನು ಬಳಸೋದು. ಎರಡನೇ ವಿಧಾನ ಅಂತಂದರೆ ಈ ಪ್ಯಾಡನ್ನು ಇಟ್ಕೊಳ್ಳೋದು. ಇತ್ತೀಚಿನ ದಿನಗಳಲ್ಲಿ ಒಂದು ಮೆನ್ಸ್ಟ್ರಲ್ ಕಪ್ ಅಂತ ಹೇಳ್ತಾರೆ, ಅದು ಸ್ವಲ್ಪ ಜನಪ್ರಿಯ ಆಗ್ತಾ ಇದೆ. ಈಗಿನ ಮಕ್ಕಳು ತುಂಬ ಜನ ನಮ್ಮನ್ನು ಕೇಳ್ತಾರೆ, ಮೇಡಮ್ ಟ್ಯಾಂಪೂನ್ ಬಳಸಲಿಕ್ಕೆ ಪರವಾಗಿಲ್ಲ, ಮೆನ್ಸ್ಟ್ರಲ್ ಕಪ್ ಬಳಸಲಿಕ್ಕೆ ಪರವಾಗಿಲ್ವಾ? ಟ್ಯಾಂಪೂನ್ ಅನ್ನೋದು ಈಗಾಗಲೇ 30-40 ವರ್ಷಗಳಿಂದನೂ ಪಾಶ್ಚಾತ್ಯ ದೇಶಗಳಲ್ಲಿ ಅಥವಾ ಭಾರತದಲ್ಲೂ ಕೆಲವು ಅರ್ಬನ್ ಇದರಲ್ಲಿ ಮೊದಲಿಂದನೂ ಬಳಕೆಯಲ್ಲಿದೆ. ಅದು ಒಂಥರ ಮೇಣದ ಬತ್ತಿ ಥರ ಇರುವಂತಹ ಒಂದು ಸ್ಟಿಕ್, ಅಂದರೆ ಒಂದು ಕಡ್ಡಿ ಥರ ಕಾಣುವಂಥ ಸ್ವಲ್ಪ ತೋರ ಇರುವಂಥ, ಅದನ್ನು ಯೋನಿ ಒಳಗೆ ಇಟ್ಕೊಂಡು ಅದು ರಕ್ತವನ್ನು ಹೀರ್ಕೊಳ್ಳುತ್ತೆ. ಸೊ ಹೀರ್ಕೊಂಡು ಸೇಮ್ ಈ ಪ್ಯಾಡ್ ಏನು ಕೆಲಸ ಮಾಡುತ್ತೋ ಅದೇ ಕೆಲಸ, ಆದರೆ ಅದನ್ನು ಉದ್ದಕ್ಕೆ ಇಟ್ಕೊಳ್ಳೋ ಬದಲು ಅದು ಒಂದು ಕಡ್ಡಿಯ ರೂಪದಲ್ಲಿ, ಸ್ಟಿಕ್ಕಿನ ರೂಪದಲ್ಲಿರುತ್ತೆ, ಅದು ಟ್ಯಾಂಪೂನ್. ಅದನ್ನು ಬಳಸೋದಾಯಿತು. ಮತ್ತೊಂದು ಈಗ ಜನಪ್ರಿಯ ಆಗ್ತಾ ಇರೋದು ಮೆನ್ಸ್ಟ್ರುವಲ್ ಕಪ್. ಮೆನ್ಸ್ಟ್ರುವಲ್ ಕಪ್ ಅಂದರೆ ಅದು ಹೆಚ್ಚು ಕಡಿಮೆ ನನ್ನ ಬೆರಳಿನಷ್ಟೇ ಉದ್ದವಾಗಿರುವಂಥ ಒಂದು ಕಪ್ ಆಕಾರದಲ್ಲೇ ಇರುತ್ತೆ. ಅದರ ತುದಿಯಲ್ಲಿ ಒಂದು ಚೊಟ್ಟಿರುತ್ತೆ. ಅದನ್ನು ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಅಂತ ಹೇಳ್ತಾರೆ. ಅದನ್ನು ಪ್ಲ್ಯಾಸ್ಟಿಕ್ಕಿಂದ ಮಾಡಿರಲ್ಲ. ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಅಂದರೆ, ಸಿಲಿಕಾನ್ ಅನ್ನೋದು ತುಂಬ ಅದ್ಭುತವಾಗಿರುವಂಥ ಒಂದು ವಸ್ತು. ಆ ಸಿಲಿಕಾನನ್ನು ಕಣ್ಣಲ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಆಗಿ ಬಳಸ್ತಾರೆ, ಮತ್ತು ಆಸ್ಪತ್ರೆಯಲ್ಲಿ ಮೂಗಿಗೆಲ್ಲ ಪೈಪ್ ಹಾಕ್ತಾರಲ್ಲ ಅದಕ್ಕೆ ಬಳಸ್ತಾರೆ, ಮತ್ತು ಹಾರ್ಟ್ ಒಳಗಿನ ವ್ಯಾಲ್ವ್ ಇಂಪ್ಲಾಂಟ್ ಆಗಿ ಬಳಸ್ತಾರೆ, ಮತ್ತು ಒಳಗಡೆ ಡ್ರೈನೇಜ್ ಟ್ಯೂಬ್ಗಳಿದೆಯಲ್ಲ ಅದಕ್ಕೆ ಬಳಸ್ತಾರೆ, ಕಾಂಡೋಮ್ಸಿಗೆ ಬಳಸ್ತಾರೆ, ಕಾಪರ್ಟಿ ತುಂಬ. ಅಂದರೆ ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಅನ್ನೋದೇನಿದೆಯೋ ಅದು ನಮ್ಮ ದೇಹದ ಜೊತೆ ಯಾವುದೇ ರಿಯಾಕ್ಷನನ್ನು ಮಾಡದೇ ಇರುವಂಥ ಒಂದು ತುಂಬ ಒಳ್ಳೆಯ ವಸ್ತು. ಆ ಮೆಡಿಕಲ್ ಗ್ರೇಡ್ ಸಿಲಿಕಾನಿಂದ ಮೆನ್ಸ್ಟ್ರುವಲ್ ಕಪ್ಪನ್ನು ತಯಾರು ಮಾಡಿರ್ತಾರೆ. ಆ ಮೆನ್ಸ್ಟ್ರುವಲ್ ಕಪ್ ಅನ್ನೋದು 3 ಸೈಜಲ್ಲಿ ಬರುತ್ತೆ: ಸ್ಮಾಲ್, ಮೀಡಿಯಮ್, ಲಾರ್ಜ್. ಸಣ್ಣದು, ಮಧ್ಯಮ ಅಳತೆದು ಮತ್ತು ದೊಡ್ಡದು ಅಂತ. ಸಾಧಾರಣವಾಗಿ ಮಕ್ಕಳನ್ನು ಹೆರದೇ ಇರುವಂಥ 25 ವರ್ಷ ಒಳಗಿನ ಯುವತಿಯರಿಗೆ ಸಣ್ಣ ಇದು ಸಾಕಾಗುತ್ತೆ. ಮತ್ತು ಡೆಲಿವರಿ ಆಗಿರುವಂತಹ 30-35 ವರ್ಷ ಆಗಿರೋವಂಥವರಿಗೆ ಮಧ್ಯಮ ಗಾತ್ರದ್ದು ಬೇಕಾಗುತ್ತೆ. ಮತ್ತು ಮುಟ್ಟು ನಿಲ್ಲುವ ವಯಸ್ಸು ಬರ್ತಾ ಇರೋರಿಗೆ ಅಥವಾ 3ಕ್ಕಿಂತ ಹೆಚ್ಚು ಮಕ್ಕಳನ್ನು ಹೆತ್ತಿರೋರಿಗೆ ದೊಡ್ಡ ಲಾರ್ಜ್ ಸೈಜ್ ಬೇಕಾಗುತ್ತೆ. ಅಥವಾ ಅವರವರ ದೇಹಕ್ಕೆ ತಕ್ಕಂಗೆ ಅದರ ಸೈಜಲ್ಲಿ ನಾವು ನೋಡಿ ತಗೋಬೋದು. ಆ ಮೆನ್ಸ್ಟ್ರುವಲ್ ಕಪ್ ಒಂದು ಸಲಕ್ಕೆ 28 ml ರಕ್ತನ ಹಿಡಿಸುತ್ತೆ. ಆ ಮೆನ್ಸ್ಟ್ರುವಲ್ ಕಪ್ಪನ್ನು ಅದರೊಳಗೆ ಇರುತ್ತೆ ಹೇಗೆ ಬಳಸ್ಬೋದು ಅಂತ.
ಮುಟ್ಟು ಬಂದವಾಗ ಇನ್ನೇನು ನಾವು ಅದನ್ನು ಬಳಸಬೇಕು ಅನ್ನುವಾಗ ಒಂದು ಸಲ ನೀರಲ್ಲಿ ಅದನ್ನು ಕುದಿಸಿ ಅದನ್ನು ತೆಗೆದು ಅದರ ತುದಿಯನ್ನು ಮಡಚಿ ಒಂದು ಕಾಲನ್ನು ಮೇಲಿಟ್ಕೊಂಡು ಯೋನಿ ಒಳಗೆ ಅದನ್ನು ನಾವು ಹಾಕಿದರೆ ಅದು ಒಳಗಡೆ ಹೋಗಿ ಓಪನ್ನಾಗಿ ಗರ್ಭಕೋಶದ ಬಾಯಿಗೆ ಹೋಗಿ ಗಚ್ಚಾಗಿ ಕೂತ್ಕೊಳ್ತದೆ. ಸೊ ಆವಾಗ ಮುಟ್ಟಿನ ಸ್ರಾವ ಏನಿದೆಯೋ ಬಂದು ಆ ಕಪ್ಪಲ್ಲಿ ತುಂಬಿಕೊಳ್ಳುತ್ತೆ. ಮತ್ತು ಸಾಧಾರಣ ಒಂದು 5-6-7 ಗಂಟೆ 28 ml ತುಂಬೋದಂದ್ರೆ ಏನು ಅಷ್ಟು ಬೇಗ ತುಂಬಲ್ಲ. ಸಾಮಾನ್ಯವಾಗಿ ತುಂಬ ಹೆಚ್ಚು ಫ್ಲೋ ಇರೋರಿಗೆ ಬೇಗ ತುಂಬಿದರೂ ತುಂಬಬೋದು. ಅದು ತುಂಬ್ತಾ ಬಂತು ನಮ್ಮ ಮುಟ್ಟಿನ ಅನುಭವದಿಂದ ನಮಗೆ ಗೊತ್ತಾಗುತ್ತೆ. ಆವಾಗ ಒಂದು ಸಲ ಬಾತ್ರೂಮಿಗೆ ಹೋಗಿ ಅದರ ತುದಿಯಲ್ಲಿ ತೊಟ್ಟಿನ ಥರ ಇರುತ್ತಲ್ಲ ಅದನ್ನು ಹಿಡಿದು ಎಳೆದು ಅದನ್ನು ಚೆಲ್ಲಿ ಖಾಲಿ ಮಾಡಿ ಚೊಕ್ಕ ನೀರಲ್ಲಿ ತೊಳೆದು ಮತ್ತೇನು ಕುದಿಸೋದೆಲ್ಲ ಏನು ಬೇಕಾಗಿಲ್ಲ, ಫ್ರೆಶ್ ನೀರಲ್ಲಿ ತೊಳೆದು ಮತ್ತೆ ಕಪ್ಪನ್ನು ಇಟ್ಕೊಂಡ್ರಾಯ್ತು. ಒಂದು ಕಪ್ಪನ್ನು 10 ವರ್ಷ ಬಳಸ್ಬೋದು. ಒಂದು ಕಪ್ಪಿಗೆ 300, 350, 400, 450 ಒಂದೊಂದು ಕಂಪ್ನಿಗಳು ಒಂದೊಂದು. ನೀವು 450 ರೂಪಾಯಿ ಕೊಟ್ಟು ಒಂದು ಕಪ್ಪು ತಗೊಂಡ್ರೆ 10 ವರ್ಷ ಬಳಸ್ಬೋದು. ಆದರೆ 10 ವರ್ಷದ ಮುಟ್ಟನ್ನು ನಿಭಾಯಿಸೋಕ್ಕೆ ಪ್ಯಾಡಿಗೆ ಎಷ್ಟು ರೂಪಾಯಿ ಕೊಡಬೇಕು? ಒಂದು ತಿಂಗಳಿಗೆ ಕಮ್ಮಿ ನಾವು ಇದು ಮಾಡ್ತೀವಿ ಅಂತಂದ್ರು ಒಂದು ತಿಂಗಳಿಗೆ 200 ರೂಪಾಯಿ ಅಂತಂದ್ರು ಒಂದು ವರ್ಷಕ್ಕೆ 2,500 ರೂಪಾಯಿ ಅಂತಂದರೆ 10 ವರ್ಷಕ್ಕೆ ನಾವು 25,000 ರೂಪಾಯಿ ಖರ್ಚು ಮಾಡಬೇಕು. ಆದರೆ ಇದು ಬರೀ 450 ರೂಪಾಯಿ ಕೊಟ್ಟರೆ ಒಂದು 10 ವರ್ಷ ಬರುತ್ತೆ. ಸೊ ಇಂಥ ಮೆನ್ಸ್ಟ್ರಿಯಲ್ ಕಪ್ ಏನಿದೆಯೋ ಇದು 30-40 ವರ್ಷಗಳಿಂದನೂ ಪಾಶ್ಚಾತ್ಯ ದೇಶಗಳಲ್ಲಿ ಬೇರೆ ಬೇರೆ ಕಡೆ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಇಂಡಿಯಾನಲ್ಲಿ ಬಳಕೆ ಇಲ್ಲದಿದ್ದು ಇತ್ತೀಚೆಗೆ ಸ್ವಲ್ಪ ಜನಪ್ರಿಯ ಆಗೋಕ್ಕೆ ಶುರುವಾಗಿದೆ. ಮತ್ತು ಒಂದು ಸಲ ಅದನ್ನು ಬಳಸೋಕ್ಕೆ ಶುರು ಮಾಡಿದ ಮೇಲೆ ನಮಗೆ ಗೊತ್ತಾಗುತ್ತೆ ಈ ಪ್ಯಾಡನ್ನು ಕಂಡಲ್ಲಿ ಬಿಸಾಡೋದು ಗೊತ್ತಿಲ್ಲದಂಗೆ ಅದನ್ನು ತೊಳೆದು ಇದು ಮಾಡಿ ಎಲ್ಲೋ ತಗೊಂಡೋಗಿ ಹೋಗೋದು ತುಂಬ ಕಷ್ಟ ಅಲ್ಲ. ಮತ್ತು ಊರೂರಲ್ಲಿ ನೀವು ಗುಡ್ಡೆ ಮೇಲೆ ಊರು ಹೊರಗಡೆ ಎಲ್ಲ ನೋಡಿದರೂ ನಾಯಿಗೆ ಎಲ್ಲ ಕಿತ್ತೆಳೆಯೋ ಪ್ಯಾಡ್ಗಳನ್ನು ನೋಡ್ತೀವಿ. ಅದನ್ನೆಲ್ಲ ನೋಡಿ ಬೇಜಾರಾಗಿರೋರಿಗೆ ಈ ಪ್ಯಾಡ್ ಅಂದರೆ ಮೆನ್ಸ್ಟ್ರಿಯಲ್ ಕಪ್ ಏನಿದೆಯಲ್ಲ ಬಟ್ಟಲಿದೆಯಲ್ಲ ಇದು ನಿಜಕ್ಕೂ ಪರಿಸರ ಸ್ನೇಹಿ, ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಬಟ್ ಎಲ್ಲರಿಗೂ ಇದು ಉಪಯೋಗ ಆಗದೇ ಇರ್ಬೋದು, ಸಾಧ್ಯ ಆಗದೇ ಇರ್ಬೋದು. ಕೆಲವರಿಗೆ ಕನ್ಯಾಪೊರೆ ಅಂದರೆ ಮದುವೆ ಆಗೋಕ್ಕಿಂತ ಮುಂಚಿನ ವಯಸ್ಸಲ್ಲಿ ಕನ್ಯಾಪೊರೆ ಗಟ್ಟಿ ಇರೋರಿಗೆ ಅಥವಾ ಯೋನಿ ದ್ವಾರ ಸಣ್ಣ ಇರೋರಿಗೆ ಅದನ್ನು ಇಟ್ಕೊಳ್ಳುವಾಗ ಸ್ವಲ್ಪ ನೋವಾಗ್ಬೋದು. ಮತ್ತು ಕೆಲವರಿಗೆ ತಮ್ಮ ದೇಹದ ಒಂದು ಭಾಗನ ತಾವೇ ಮುಟ್ಕೊಂಡು ಒಳಗಡೆ ಅದನ್ನು ಹಾಕೊಳ್ಳೋಕ್ಕೆ ಸ್ವಲ್ಪ ಕಸಿವಿಸಿ ಅಂತ ಅನ್ನಿಸ್ಬೋದು. ಆಮೇಲೆ ಮತ್ತೆ ಕೆಲವರಿಗೆ ಪ್ರತಿ ಸಲ ಅದನ್ನು ತೆಗೆದು ಅದನ್ನು ಖಾಲಿ ಮಾಡಿ ಅದರಲ್ಲೂ ಈ ಪ್ಯಾಂಟ್ ಥರದ್ದು ಹಾಕೊಂಡಿರೋರಿಗೆ ಅದನ್ನು ಹೊರಗೆ ತೆಗೆದು ಖಾಲಿ ಮಾಡಿ ಮತ್ತೆ ಒಳಗೆ ಹಾಕೊಳ್ಳೋದು ವಾಶ್ರೂಮಲ್ಲಿ ಕಷ್ಟ ಆಗ್ಬೋದು, ಸ್ವಲ್ಪ ಪ್ರೈವಸಿಯ ಅಗತ್ಯ ಇರ್ಬೋದು. ಸೊ ಈ ಥರದ ಕೆಲವು ಡಿಸಡ್ವಾಂಟೇಜ್ ಅದಕ್ಕಿದ್ರೂ ಸಹ ಪ್ರಕೃತಿಯ ದೃಷ್ಟಿಯಿಂದ ನೋಡಿದ್ರೆ ಇದು ತುಂಬ ಪರಿಸರ ಸ್ನೇಹಿ ಮುಟ್ಟನ್ನು ನಿಭಾಯಿಸುವ ವಿಧಾನ ಅಂತ ಹೇಳ್ಬೋದು. ಇವಾಗ ಅದರಲ್ಲೇ ಇನ್ನೊಂಚೂರು ಮುಂದುವರೆದು ಮೆನ್ಸ್ಟ್ರಲ್ ಡಿಸ್ಕ್ ಅಂತ ಬಂದಿದೆ. ಈ ಮೆನ್ಸ್ಟ್ರಲ್ ಡಿಸ್ಕ್ ಅನ್ನೋದು ಡಿಸ್ಕ್ ಶೇಪಲ್ಲೇ ಇರುತ್ತೆ. ಅದು ಈ ಕಪ್ ಅನ್ನೋದು ಮೇಲ್ಗಡೆ ಹೋಗಿ ಗರ್ಭಕೋಶದ ಬಾಯಿಗೆ ಕೂರುತ್ತಲ್ಲ, ಡಿಸ್ಕ್ ಅನ್ನೋದು ಗರ್ಭಕೋಶದ ಬಾಯಿಯ ಕೆಳಗೆ ಯೋನಿಯಲ್ಲೇ ಅದು ಹಿಡ್ಕೊಂಡು ಗಚ್ಚಾಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಮೆನ್ಸ್ಟ್ರಿಯಲ್ ಬ್ಲಡ್ ಏನು ಬರುತ್ತೋ ಅದು ಪೂರ್ತಿ ಅಲ್ಲೇ ಸಂಗ್ರಹ ಆಗಿರೋದು. ತುದಿಗಾಲಲ್ಲಿ ಸ್ಕ್ವಾಟಿಂಗ್ ಪೊಸಿಷನಲ್ಲಿ ಮೂತ್ರ ಅಥವಾ ಟಾಯ್ಲೆಟ್ಟಿಗೆ ಅಂತ ಕೂತವಾಗ ಕೆಲವು ಸಲ ಡಿಸ್ಕ್ ತಾನೇ ಇದಾಗಿ ಎಂಪ್ಟಿಯಾಗಿ ಮತ್ತೆ ಸರಿಯಾಗೋದು ಇದೆ. ಸೊ ಇವಾಗ ಮೆನ್ಸ್ಟ್ರಿಯಲ್ ಕಪ್ಪಿಗಿಂತನೂ ಮೆನ್ಸ್ಟ್ರಿಯಲ್ ಡಿಸ್ಕ್ ಚೆನ್ನಾಗಿದೆ ಅಂತ ಕೆಲವು ಯುವಜನರ ಅಭಿಪ್ರಾಯನೇ ಇದೆ. ಮೆನ್ಸ್ಟ್ರಿಯಲ್ ಕಪ್ ಇಟ್ಕೊಳ್ಳೋಕ್ಕಷ್ಟಕ್ಕೆ ಸರಿಯಾಗಲ್ಲ, ಮೆನ್ಸ್ಟ್ರಿಯಲ್ ಡಿಸ್ಕ್ ಚೆನ್ನಾಗಾಗುತ್ತೆ ಅಂತ. ಅದನ್ನು ಕೂಡ ಬಳಸ್ತಾ ನಾವು ಮುಂದಿನ ದಿನಗಳಲ್ಲಿ ಜನಪ್ರಿಯ ಆಗ್ಬೋದು. ಮತ್ತು ಕಪ್ಪಾಗಲಿ ಡಿಸ್ಕ್ ಆಗಲಿ ಅದನ್ನು ಬಳಸುವಾಗ ಅದರಿಂದ ಎಲ್ಲಾದರೂ ಲೀಕ್ ಆಗಿಬಿಟ್ರೆ ಅನ್ನುವ ಭಯ ಇರುತ್ತೆ. ಯಾಕೆಂದರೆ ಅದೊಂದು ಹೆಣ್ಮಕ್ಳಿಗೆ ಅದು ತುಂಬ ಸಹಜವಾಗಿರುವಂಥದ್ದು. ಮುಟ್ಟು ಮತ್ತು ರಕ್ತಸ್ರಾವ ಎಷ್ಟು ಸಹಜವಾಗಿರುವಂಥದ್ದು. ಆದರೆ ಎಲ್ಲಿ ನಾವು ಕೂತು ಎದ್ದವಾಗ ನಮ್ಮ ಲಂಗ ಅಥವಾ ಪ್ಯಾಂಟಿನ ಹಿಂದೆ ರಕ್ತದ ಕಲೆ ಕಂಡ್ರೆ ಏನು ನಮ್ಮ ಮರ್ಯಾದೆನೇ ಜೀವನೇ ಹೋಯ್ತು ಅನ್ನೋ ಹಾಗೆ ಭಾವಿಸುವಷ್ಟು ಅದನ್ನು ಗುಟ್ಟಾಗಿ ಇಟ್ಟು ಅದೊಂದು ಅವಮಾನ ಅನ್ನೋ ಹಂಗೆ ಮಾಡಿರೋದ್ರಿಂದ ಪೀರಿಯಡ್ಸಿನ ಟೈಮಲ್ಲಿ ಸದಾಕಾಲ ಎಲ್ಲಿ ಹಿಂದೆ ಕಾಣುತ್ತೋ ಅಂತ ಕೈ ಅಲ್ಲೇ ಹೋಗ್ತಾ ನೋಡ್ತಾ ಇರೋ ಅಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ತುಂಬ ಜನ ಈ ಮುಟ್ಟಿನ ಕಪ್ ಅಥವಾ ಡಿಸ್ಕನ್ನು ಬಳಸುವಂಥವ್ರು ಒಂದು ಪ್ಯಾಡನ್ನು ಇಟ್ಕೊಳ್ತಾರೆ. ಈಗ ಹಾಗೆ ಬಳಸುವಂತಹ ಕಾಟನ್ ಪ್ಯಾಡ್ಗಳು ಬಂದಿದ್ದಾವೆ. ಅಂದರೆ ಬಟನ್ ಇರುವಂಥದ್ದು, ಹತ್ತಿ ಬಟ್ಟೆಯಿಂದ ಮಾಡಿರುವಂಥದ್ದು, ಬಳಸಿ ಅಂದರೆ ಒಗೆದು ಮತ್ತೆ ಬಳಸ್ಬೋದಾಗಿರುವಂಥ ಹತ್ತಿ ಬಟ್ಟೆಯ ನ್ಯಾಪ್ಕಿನ್ ಪ್ಯಾಡ್ಗಳು ಸಹ ಇವಾಗ ಬಂದಿದ್ದಾವೆ. ಇತ್ತೀಚೆಗೆ ಸ್ವಲ್ಪ ಪರಿಸರ ಸ್ನೇಹಿಯಾಗಿರುವ ಹೊಸ ಮೆನ್ಸ್ಟ್ರಿಯಲ್ ಅಂಡರ್ವೇರ್ ಅಂತ ಕೂಡ ಈಗ ಬರೋಕ್ಕೆ ಶುರುವಾಗಿದೆ, ಹೊಸದು ಬರ್ತಿದೆ. ಆದರೆ ಒಂದಂದರೆ ಅವೆಲ್ಲವೂ ಈ ಪ್ಯಾಡಿನಷ್ಟು ಜನಪ್ರಿಯ ಆಗಲಿಲ್ಲ. ಮತ್ತು ನಮ್ಮ ಸರ್ಕಾರಗಳು ಸಹ ಈ ಪ್ಯಾಡಿಗೆ ಕೊಡುವಷ್ಟು ಸಹಾಯಧನ ಅಥವಾ ಪ್ರಚಾರ ಅಥವಾ ಅದನ್ನು ತಗೊಂಡು ಇವ್ರುಗಳಿಗೆ ಯುವತಿಯರಿಗೆ ಹದಿಹರಿಯದವರಿಗೆ ಹಂಚುವ ಥರ
ಉಳಿದ ವಿಧಾನಗಳ ಬಗ್ಗೆ, ಮೆನ್ಸ್ಟ್ರಿಯಲ್ ಹೈಜೀನಿನ ಬಗ್ಗೆ ಒಂದು ಎಚ್ಚರಿಕೆಯನ್ನು ಮೂಡಿಸ್ತಾ ಇಲ್ಲ. ಅದೆಲ್ಲ ಆಗಬೇಕಾಗಿರುವ ಅಗತ್ಯ ತುಂಬ ಇದೆ ಅಂತ ನನಗೆ ಅನಿಸುತ್ತೆ. ಸೊ ಇದು ನಾವೆಲ್ಲರೂ ಮುಟ್ಟಿನ ನಿಭಾವಣೆ ಬಗ್ಗೆ ಯೋಚನೆ ಮಾಡಬೇಕಾಗಿರೋ ಕಾಲ. ಏಕೆಂದರೆ ಲೆಕ್ಕ ಹಾಕಿ 100 ಬಿಲಿಯನ್ ಪ್ಯಾಡ್ಸ್ ಪರ್ ಮಂತ್ ಅಂದರೆ ಇನ್ನೂ 35 ಕೋಟಿ ಇದ್ದೀವಿ. ನಮ್ಮ ಜನಸಂಖ್ಯೆ ಬೆಳೀತಾನೇ ಇದೆ. ಇದು ಬೆಳೀತಾ ಏನು ಇಡೀ ಭಾರತ ದೇಶನೇ ನಾವೀಗ ಕಸನ ಸಿಕ್ಕಲ್ಲಿ ಹಾಕಿ ತಿಪ್ಪೆಗುಂಡಿ ಮಾಡಿಬಿಟ್ಟಿದ್ದೀವಿ. ಸೊ ಈ ತಿಪ್ಪೆಗುಂಡಿಗೆ ಮತ್ತು ನಮ್ಮ ಮೆನ್ಸ್ಟ್ರಿಯಲ್ ಕಸನೂ ಸೇರಿಬಿಟ್ರೆ ಏನಾಗ್ಬೋದು? ಸೊ ನಾವು ಈ ವಿಚಾರನ, ಅದರಲ್ಲೂ ಹೆಣ್ಮಕ್ಳು ಗಮನದಲ್ಲಿಟ್ಕೊಂಡು, ಈ ಪರಿಸರ ನಮ್ಮದಾಗಿರೋದ್ರಿಂದ ಅದನ್ನು ಕಾಪಾಡಬೇಕಾಗಿರೋ ಹೊಣೆನೂ ನಮ್ಮ ಮೇಲಿರೋದ್ರಿಂದ ಪರಿಸರ ಸ್ನೇಹಿ ಮುಟ್ಟಿನ ನಿಭಾವಣೆಯ ಬಗ್ಗೆ ನಾವು ಯೋಚನೆ ಮಾಡಲೇಬೇಕಾದ ಅಗತ್ಯ ಇದೆ ಅಂತ ಅನಿಸುತ್ತೆ. ಸೊ ಇಷ್ಟು ಹೇಳಿ ಸದ್ಯಕ್ಕೆ ಈ ಒಂದು ಪ್ರಕರಣನ ಎಪಿಸೋಡನ್ನು ನಿಲ್ಲಿಸೋಣ. ಮತ್ತು ಮುಂದೆ ಈ ಮುಟ್ಟದವಾಗ ಹೆಣ್ಣು ಅಪವಿತ್ರ ಅಂತಾರಲ್ಲ, ಅವಾಗ ಏನೇನೋ ಮಾಡಬೇಕು ಅಂತೆಲ್ಲ ಹೇಳ್ತಾರಲ್ಲ, ಅದು ಎಷ್ಟು ಸರಿ? ಈ ವಿಚಾರದ ಬಗ್ಗೆ ನಾವೊಂದೆರಡು ಅನಿಸಿಕೆಗಳನ್ನು ಮುಂದಿನ ಎಪಿಸೋಡಲ್ಲಿ ಹಂಚಿಕೊಳ್ಬೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.